ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಆರೋಪಿಗಳ ಬಂಧನ 62.2 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶ. ಬಾಗಲಕೋಟೆ ಜಿಲ್ಲೆಯ ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಮಹತ್ವದ ಯಶಸ್ಸು ಸಾಧಿಸಿರುವ ಬಾದಾಮಿ ಪೊಲೀಸರು ಕಳ್ಳತನಕ್ಕೆ ಸಂಬಂಧಿಸಿದಂತೆ 62.2 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಹಾಗೂ ನಗದನ್ನು ಜಪ್ತಿ ಮಾಡಿದ್ದಾರೆ. 2025ರ ಅಕ್ಟೋಬರ್ 3ರಂದು ಕಾಕನೂರು ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿದ್ದ ದರೋಡೆ ಪ್ರಕರಣದಲ್ಲಿ ಗ್ಯಾಸ್ ಕಟರ್ ಬಳಸಿ ಸಿಸಿಟಿವಿ ಕ್ಯಾಮೆರಾಗಳ ಮೇಲೆ ಸ್ಪ್ರೇ ಮಾಡಿ ಖದೀಮರು ದರೋಡೆ ನಡೆಸಿದ್ದರು. ಖದೀಮರ ಪತ್ತೆಗೆ 1 ತಿಂಗಳ ಕಾಲ ಉತ್ತರ ಪ್ರದೇಶದಲ್ಲೇ ಬೀಡು ಬಿಟ್ಟಿದ್ದ ಬಾದಾಮಿ ಪೊಲೀಸರು ನವೆಂಬರ್ 13ರಂದು ರಾತ್ರಿ ಗಸ್ತು ತಿರುಗುವ ವೇಳೆ ಮೊಹಮ್ಮದ್ ಜಾಕೀರ್ ಅಲಿ ಖಾನ್ ಹಾಗೂ ಕಮರುಲ್ಲಾ ಖಾನ್ ಮಾಮು ಎಂಬ ಇಬ್ಬರನ್ನು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ಕಳ್ಳತನವನ್ನು ತಪ್ಪೊಪ್ಪಿಕೊಂಡಿದ್ದು, ಇವರಿಂದ 198 ಗ್ರಾಂ ಚಿನ್ನ, 2475 ಲಕ್ಷ ರೂಪಾಯಿ, 26.3 ಲಕ್ಷ ನಗದು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದಲ್ಲಿ ಅಕ್ಷಯ್ ಅಂಬೋರೆ, ಕೃಣಾಲಾ ರೀಸಿ ಎಂಬ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರ ಪ್ರಕರಣದಲ್ಲಿ 30 ಗ್ರಾಂ ಬಂಗಾರ, 2405 ಲಕ್ಷ ರೂಪಾಯಿ, 1.25 ಲಕ್ಷ ನಗದು, ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 3 ಜೀವಂತ ಗುಂಡುಗಳು ವಶಕ್ಕೆ ಪಡೆಯಲಾಗಿದೆ. ಇದೇ ತಂಡವು ತೆಲಂಗಾಣದ ರಾಯಪರ್ತಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದ 244.20 ಗ್ರಾಂ ಬಂಗಾರ, 30 ಲಕ್ಷ ರೂಪಾಯಿ ಮೌಲ್ಯ ಕೂಡ ವಶಪಡಿಸಿಕೊಂಡಿದೆ. ತನಿಖೆಯಲ್ಲಿ 2019ರಲ್ಲಿ ಕುಳಗೇರಿ ಕ್ರಾಸ್ನ ವೀರಪುಲಕೇಶಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲೂ ಮೊಹಮ್ಮದ್ ಜಾಕೀರ್ ಅಲಿ ಖಾನ್ ಮತ್ತು ಕಮರುಲ್ಲಾ ಖಾನ್ ಮಾಮು ಭಾಗಿಯಾಗಿದ್ದದ್ದು ಬಯಲಾಗಿದೆ. ಈವರೆಗೆ ಒಟ್ಟು 6 ಆರೋಪಿಗಳಲ್ಲಿ 4 ಮಂದಿಯನ್ನು ಬಂಧಿಸಲಾಗಿದ್ದು, 247.20 ಗ್ರಾಂ ಬಂಗಾರ ಮತ್ತು ನಗದು ಸೇರಿ 62.2 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಸಿಪಿಐ ಕೆಬಿ ಬನ್ನಿ, ಪಿಎಸ್ಐ ವಿಜಯಕುಮಾರ್ ರಾಠೋಡ್ ಸೇರಿದಂತೆ ಬಾದಾಮಿ, ಕೇರೂರು ಮತ್ತು ಗುಳೇದಗುಡ್ಡ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ತಂಡವನ್ನು ಪ್ರಶಂಸಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಬಹುಮಾನ ಘೋಷಿಸಿದ್ದಾರೆ. ತೆಲಂಗಾಣದ ಎಸ್ಬಿಐ ಬ್ಯಾಂಕ್ ದರೋಡೆಗೆ ಯತ್ನಿಸಿದವರು ಇದೇ ಗ್ಯಾಂಗ್ ಎಂಬುದು ಇದೀಗ ಸ್ಪಷ್ಟವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ.